ನಮಸ್ಕಾರ ಮನಿ 9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲರ್ಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಹೂಡಿಕೆಗಾಗಿ PMS ಮತ್ತು ಮ್ಯೂಚುವಲ್ ಫಂಡ್ಸ್ ಯಾವ ಸಂದರ್ಭಕ್ಕೆ ಯಾವುದು ಉತ್ತಮ ಎನಿಸುತ್ತೆ ಆ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ನೀವು ಸ್ವತಃ ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡ್ ಮಾಡೋದಕ್ಕೆ ಇಷ್ಟಪಡದೆ ಹೋದರೆ ನಿಮಗೆ ಈ ಮ್ಯೂಚುವಲ್ ಫಂಡ್ ಮೂಲಕ ಹೂಡಿಕೆಯನ್ನು ಮಾಡುವ ವಿಧಾನವನ್ನು ನೀವು ಆಯ್ಕೆ ಮಾಡ್ಕೋಬಹುದು. ವ್ಯವಸ್ಥಿತವಾಗಿ ಕಿರು ಹೂಡಿಕೆ ಅಥವಾ ಒಟ್ಟಾರೆ ಮೊತ್ತದಲ್ಲಿ ಮ್ಯೂಚುವಲ್ ಫಂಡ್ ಮೂಲಕ ಮಾರ್ಕೆಟ್ನಲ್ಲಿ ಹೂಡಿಕೆಯನ್ನು ಮಾಡಬಹುದು. ಆದಾಗ್ಯೂ ನೀವು ಷೇರುಗಳಲ್ಲಿ ಮಾತ್ರ ಹೂಡಿಕೆಯನ್ನು ಮಾಡಬೇಕು ಅಂತ ಬಯಸಿದರೆ, ಜೊತೆಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಸ್ವತಃ ಖರೀದಿ ಅಥವಾ ಮಾರಾಟವನ್ನು ಮಾಡಬಾರ್ದು ಅಂತಿದ್ರೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಥವಾ PMS ಇದರ ಅಡಿಯಲ್ಲಿ ನೀವು ಹೂಡಿಕೆಯನ್ನು ಮಾಡಬಹುದು. ಮ್ಯೂಚುವಲ್ ಫಂಡ್ಗಳಲ್ಲಿ ಇಕ್ವಿಟಿಯಲ್ಲಿ ಹೂಡಿಕೆಯನ್ನು ಮಾಡಿ ಸ್ಕೀಮ್ಗಳನ್ನು ಖರೀದಿಸಬಹುದು. ಆದರೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್ನ ಅಡಿಯಲ್ಲಿ ಷೇರುಗಳ ಕಸ್ಟಮೈಸ್ಡ್ ಪೋರ್ಟ್ಫೋಲಿಯೋದಲ್ಲಿ ನೀವು ಹೂಡಿಕೆಯನ್ನು ಮಾಡಬೇಕಾಗುತ್ತೆ. ನೋಡಿ, PMSನಲ್ಲಿ ನಿಮ್ಮ ಟಾರ್ಗೆಟನ್ನು ಆಧರಿಸಿ ವೃತ್ತಿಪರವಾದ ಮನಿ ಮ್ಯಾನೇಜರ್ಗಳು ಪೋರ್ಟ್ಫೋಲಿಯೋಗಳನ್ನು ಕ್ರಿಯೇಟ್ ಮಾಡ್ತಾರೆ. ಇದರಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ನಿಮ್ಮ ಬಳಿ ಕನಿಷ್ಠ 50 ಲಕ್ಷ ರೂಪಾಯಿ ಇರಬೇಕಾಗುತ್ತೆ. ಇನ್ನು PMS ಬಜಾರ್ ಇತ್ತೀಚೆಗೆ ನಡೆಸಿದಂತಹ ಅಧ್ಯಯನದಲ್ಲಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್ ಮತ್ತು ಮ್ಯೂಚುವಲ್ ಫಂಡ್ಗಳ ಪರ್ಫಾರ್ಮೆನ್ಸ್ನ ಹೋಲಿಕೆಯನ್ನು ಮಾಡಲಾಗಿದೆ. ಈ ಅಧ್ಯಯನ ವಿವಿಧ ಆಯಾಮಗಳು ಮತ್ತು ಕ್ಯಾಟಗರಿ, ಟೈಮ್ ಫ್ರೇಮ್ ಮೊದಲಾದ ಅಂಶಗಳು ಸೇರಿದಂತೆ ಬೆಂಚ್ ಮಾರ್ಕ್ಗಳಲ್ಲಿ PMS ಮತ್ತು ಮ್ಯೂಚುವಲ್ ಫಂಡ್ ಪರ್ಫಾರ್ಮೆನ್ಸ್ಗಳ ಬಗ್ಗೆ ವಿವರಿಸಿ ಇವುಗಳ ಗಳಿಕೆ ಮತ್ತು ವ್ಯತ್ಯಾಸಗಳ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೆ. ಇನ್ನು ಈ ವರದಿಯ ಪ್ರಕಾರ ಕಳೆದ 5 ವರ್ಷಗಳಲ್ಲಿ PMSನ 59 ಸ್ಕೀಮ್ಗಳು ಬೆಂಚ್ ಮಾರ್ಕ್ಗಿಂತ ಉತ್ತಮವಾದ ಪ್ರದರ್ಶನವನ್ನು ಕೊಟ್ಟಿವೆ. ಆದರೆ ಕೇವಲ 46% ಮ್ಯೂಚುವಲ್ ಫಂಡ್ ಸ್ಕೀಮ್ಗಳು ಮಾತ್ರವೇ ಈ ಬೆಂಚ್ ಮಾರ್ಕ್ಗಿಂತ ಉತ್ತಮವಾದ ಸಾಧನೆಯನ್ನು ತೋರಿವೆ. ಇನ್ನು ಈ ಪ್ರವೃತ್ತಿಯನ್ನು 3 ವರ್ಷಗಳ ಮತ್ತು 10 ವರ್ಷಗಳ ಹೂಡಿಕೆಯಲ್ಲೂ ಕೂಡ ನೀವು ಗಮನಿಸಬಹುದಾಗಿದೆ. ಎಲ್ಲ ಕ್ಯಾಟಗರಿಗಳ ಅಡಿಯಲ್ಲೂ ಕೂಡ PMS ನಿಯಮಿತವಾಗಿ ಉತ್ತಮವಾದ ರಿಟರ್ನ್ಸನ್ನು ಕೊಡ್ತಾ ಬಂದಿದೆ. PMS ಮತ್ತು MFಗಳು ಪರಸ್ಪರ ಬೇರೆ ಬೇರೆ, ಎರಡನ್ನ ಒಂದೇ ಮಾಪನದ ಅಡಿಯಲ್ಲಿ ಅಳೆಯೋದು ಸರಿಯಲ್ಲ. ಆದಾಗ್ಯೂ ಕೂಡ 2 ಹಂತ ಹೂಡಿಕೆ ಮತ್ತು ಬೆಳವಣಿಗೆಗೆ ಅವಕಾಶವನ್ನು ಕೊಟ್ಟಿವೆ. ಆದರೆ ಅದರ ಗ್ರಾಹಕರು ಮತ್ತು ಅವರ ದೃಷ್ಟಿಕೋನ ಮಾತ್ರ ಬೇರೆ ಬೇರೆ. ನೀವು PMS ಅಥವಾ ಮ್ಯೂಚುವಲ್ ಫಂಡ್ ಯಾವುದರಲ್ಲಾದರೂ ಹೂಡಿಕೆಯನ್ನು ಮಾಡಬೇಕು ಅಂತಿದ್ರೆ ಮೊದಲಿಗೆ ನೀವು ಕೆಲವು ಬೇಸಿಕ್ ವಿಷಯಗಳನ್ನು ತಿಳ್ಕೊಳ್ಬೇಕು. ಅಂದರೆ PMS ಹಾಗೂ MF ನಡುವಿನ ವ್ಯತ್ಯಾಸ ಏನು, ಹೂಡಿಕೆಗೆ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಇತ್ಯಾದಿಗಳ ಬಗ್ಗೆ ನೀವು ತಿಳ್ಕೊಳ್ಬೇಕಾಗುತ್ತೆ. ಇನ್ನು ಈ PMS ಬಗ್ಗೆ ಹೇಳೋದಾದರೆ ಅವು ಹೂಡಿಕೆಯನ್ನು ವ್ಯಕ್ತಿಗೆ ತಕ್ಕಂತೆ ರೂಪಿಸಿಕೊಳ್ಳುವುದಕ್ಕೆ ಒತ್ತು ನೀಡ್ತವೆ. ಅಂದರೆ ಹೂಡಿಕೆದಾರರ ನಿರ್ದಿಷ್ಟ ಅಗತ್ಯತೆಗಳನ್ನು ಪೂರೈಸುವಂತಹ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡೋದಕ್ಕೆ ಇವು ಗಮನವನ್ನು ಹರಿಸ್ತವೆ. PMS 2 ಬಗೆಯ ಸ್ಕೀಮ್ಗಳನ್ನು ಆಫರ್ ಮಾಡುತ್ತೆ. ಒಂದು ಡಿಸ್ಕ್ರಿಷನರಿ ಮತ್ತು ನಾನ್ ಡಿಸ್ಕ್ರಿಷನರಿ. ಡಿಸ್ಕ್ರಿಷನರಿ ಅಂದರೆ ವಿವೇಚನೆಯುತ. ಅಂದರೆ ಡಿಸ್ಕ್ರಿಷನರಿ ಸ್ಕೀಮ್ಗಳಲ್ಲಿ ಫಂಡ್ ಮ್ಯಾನೇಜರ್ ಸ್ವತಃ ನಿರ್ಧಾರಗಳನ್ನು ಕೈಗೊಂಡ್ರೆ, ನಾನ್ ಡಿಸ್ಕ್ರಿಷನರಿ ಸ್ಕೀಮ್ಗಳಲ್ಲಿ ಫಂಡ್ ಮ್ಯಾನೇಜರ್ ಹೂಡಿಕೆದಾರರ ಅನುಮತಿಯನ್ನು ಪಡಿಬೇಕಾಗುತ್ತೆ. ಮ್ಯೂಚುವಲ್ ಫಂಡ್ಗಳಂತೆ PMSನಲ್ಲಿಯೂ ಕೂಡ ಪೂಲಿಂಗ್ ಇರಲ್ಲ. ಯಾವುದೇ ಯೂನಿಟ್ಗಳನ್ನು ಇಶ್ಯೂ ಮಾಡಲು ಆಗುವುದಿಲ್ಲ. ಸೆಬಿ ನಿಯಮಾವಳಿಗಳ ಪ್ರಕಾರ ಎಲ್ಲ PMS ಸೇವಾದಾತರು ಪ್ರತಿ ಸ್ಕೀಮ್ನ ಪರ್ಫಾರ್ಮೆನ್ಸನ್ನು ಬಹಿರಂಗಪಡಿಸಬೇಕು. ಜೊತೆಗೆ ಪ್ರತಿ ಸ್ಟ್ರಾಟಜಿಯನ್ನು ಕೂಡ ಡಿಸ್ಕ್ಲೋಸ್ ಮಾಡಬೇಕು. ಈ ಮಾಹಿತಿಗಳು ಹೂಡಿಕೆದಾರರಿಗೆ ಲಭ್ಯ ಆಗುವಂತಿರಬೇಕು. ಸಂಬಂಧಪಟ್ಟ ಬೆಂಚ್ ಮಾರ್ಕ್ ಜೊತೆಗೆ ಹೋಲಿಕೆಯನ್ನು ಕೂಡ ಮಾಡೋದಕ್ಕೆ ಅವಕಾಶ ಇರಬೇಕು. ಇನ್ನು ಹೂಡಿಕೆಗೂ ಮೊದಲು ಈ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಇರಬೇಕಾಗುತ್ತೆ. PMSನಲ್ಲಿ ಸ್ಟ್ರಾಟಜಿ ಮ್ಯೂಚುವಲ್ ಫಂಡ್ ಸ್ಕೀಮ್ ರೀತಿಯೇ ಇಲ್ಲೂ ಕೂಡ ಇರುತ್ತೆ. PMS ಕೇವಲ ಮಾದರಿಯ ಪೋರ್ಟ್ಫೋಲಿಯೋಗಳನ್ನು ಮಾತ್ರ ಇಶ್ಯೂ ಮಾಡುತ್ತೆ. ಸ್ಕೀಮ್ ಅಥವಾ ಪ್ಲಾನ್ಗೆ ಬದಲಿಗೆ ಸ್ಟ್ರಾಟಜಿ ರೀತಿಯಲ್ಲಿ ಇದು ಹೂಡಿಕೆಯನ್ನು ಮಾಡುತ್ತೆ. ಇನ್ನು PMSನಲ್ಲಿ ಹೂಡಿಕೆಗೆ ಅಪಾರ ಪ್ರಮಾಣದ ಹಣ ಬೇಕಾಗುತ್ತೆ. ಕನಿಷ್ಠ 50 ಲಕ್ಷ ರೂಪಾಯಿ ಇರಬೇಕಾಗುತ್ತೆ. ಹೀಗಾಗಿ ಈ ಸ್ಕೀಮ್ ಹೈ ನೆಟ್ವರ್ತ್ ವ್ಯಕ್ತಿಗಳಿಗೆ ಮಾತ್ರ ಸೂಕ್ತ ಆಗುತ್ತೆ ಅಂತಾನೆ ಹೇಳಬಹುದು. ಇನ್ನು ಮತ್ತೊಂದೆಡೆ ಈ ಮ್ಯೂಚುವಲ್ ಫಂಡ್ಗಳ ಅಡಿಯಲ್ಲಿ ಸ್ಟಾಕ್ ಮತ್ತು ಬಾಂಡ್ಗಳ ಖರೀದಿಗೆ ಹೂಡಿಕೆದಾರರಿಂದ ಸಂಗ್ರಹಿಸಿದ ಹಣವನ್ನು ವೃತ್ತಿಪರವಾಗಿ ನಿರ್ವಹಿಸಲಾಗುತ್ತೆ. ಹೂಡಿಕೆದಾರರು ಅತ್ಯಲ್ಪ 100 ರೂಪಾಯಿ ಹಣವನ್ನು ಕೂಡ ಹೂಡಿಕೆಯನ್ನು ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ. ಸೆಲೆಕ್ಟಿವ್ ಅಪ್ರೋಚನ್ನು PMS ಆಫರ್ ಮಾಡುತ್ತೆ.
ಸುಮಾರು 20 ರಿಂದ 30 ಸ್ಟಾಕುಗಳ ಪೋರ್ಟ್ಫೋಲಿಯೋಗಳನ್ನು ಇಲ್ಲಿ ಆಫರ್ ಮಾಡಲಾಗುತ್ತೆ. ಆದರೆ ಮ್ಯೂಚುವಲ್ ಫಂಡ್ಗಳು 40 ರಿಂದ 50 ಸ್ಟಾಕುಗಳ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋನ ಕೊಡುತ್ತೆ. ಮ್ಯೂಚುವಲ್ ಫಂಡ್ಗಳ ಉದ್ದೇಶ ಸ್ಪಷ್ಟವಾಗಿದೆ. ಅವು ಸೆಬಿ ವ್ಯಾಖ್ಯಾನಿಸಿರುವಂತಹ ಕ್ಯಾಟಗರಿಗಳ ಅಡಿಯಲ್ಲಿ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಆದರೆ PMS ಪರ್ಫಾರ್ಮೆನ್ಸನ್ನು ಮಾಸಿಕವಾಗಿ ಬಹಿರಂಗಪಡಿಸಬೇಕಾಗುತ್ತೆ. ಇನ್ನು ಅಗ್ರ PMS ಸೇವಾದಾತರ PMSನಲ್ಲಿ ಶೇಕಡ 70ಕ್ಕಿಂತ ಹೆಚ್ಚಿನ ರಿಟರ್ನ್ಸನ್ನು ಸಾಧಿಸಬಹುದು. ಆದರೆ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳ ಸರಾಸರಿ ವಾರ್ಷಿಕ ರಿಟರ್ನ್ ಶೇಕಡ 20ಕ್ಕಿಂತ ಸ್ವಲ್ಪ ಹೆಚ್ಚಿರಬಹುದಷ್ಟೇ. PMS ಬಜಾರ್ನ ವರದಿಯ ಪ್ರಕಾರ ಕಳೆದ ವರ್ಷದಲ್ಲಿ PMS ಎಲ್ಲ ಕ್ಯಾಟಗರಿಗಳಲ್ಲೂ ಕೂಡ ಮ್ಯೂಚುವಲ್ ಫಂಡ್ಗಳಿಗಿಂತ ಉತ್ತಮವಾದ ಪರ್ಫಾರ್ಮೆನ್ಸನ್ನು ತೋರಿವೆ. ಇನ್ನು ಸಂಖ್ಯೆಗಳನ್ನು ನೋಡೋದಾದರೆ ಥಿಮ್ಯಾಟಿಕ್ PMSಗಳ ಒಂದು ವರ್ಷದ ರಿಟರ್ನ್ ಶೇಕಡ 87ರಷ್ಟಿದ್ದರೆ ಈ ಕ್ಯಾಟಗರಿಗಳ ಅಡಿಯಲ್ಲಿಯ ಮ್ಯೂಚುವಲ್ ಫಂಡ್ಗಳ ರಿಟರ್ನ್ ಶೇಕಡ 64ರಷ್ಟಿದೆ. ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳ ಒಂದು ವರ್ಷದ ರಿಟರ್ನ್ ಶೇಕಡ 17ರಷ್ಟಿದ್ದರೆ PMSಗಳು ಶೇಕಡ 94ರಷ್ಟು ಭಾರೀ ಪ್ರಮಾಣದ ರಿಟರ್ನ್ಸನ್ನು ಕೂಡ ಕೊಟ್ಟಿವೆ. ಲ್ಯಾಡರ್ ಅಪ್ ವೆಲ್ತ್ ಮ್ಯಾನೇಜ್ಮೆಂಟ್ನ ವ್ಯವಸ್ಥಾಪಕ ನಿರ್ದೇಶಕ ರಾಘವೇಂದ್ರನಾಥ್ ಅವರ ಸಲಹೆಯನ್ನು ಕೇಳೋದಾದರೆ, ನೀವು ಕನಿಷ್ಠ 50 ಲಕ್ಷ ರೂಪಾಯಿಗಳನ್ನು ಹೂಡಿಕೆಯನ್ನು ಮಾಡೋದಕ್ಕೆ ಬಯಸಿದರೆ PMSನಲ್ಲಿ ಹೂಡಿಕೆಯನ್ನು ಮಾಡುವ ಬಗ್ಗೆ ನೀವು ಪರಿಗಣಿಸಬಹುದು. ಇನ್ನು ಮ್ಯೂಚುವಲ್ ಫಂಡ್ಗಳಿಗೆ ಹೋಲಿಕೆ ಮಾಡಿದರೆ PMSಗಳು ಹೆಚ್ಚು ಫ್ಲೆಕ್ಸಿಬಲ್. ಮಾರುಕಟ್ಟೆಯ ಸ್ಥಿತಿಗತಿ ಅಧ್ಯಯನ PMS ಯಾವುದೇ ಸ್ಟಾಕ್ನಲ್ಲಿ ಹೂಡಿಕೆಯನ್ನು ಮಾಡಬಹುದು ಮತ್ತು ಗೂಳಿಯ ಹಂತದಲ್ಲಿನ ಮಾರುಕಟ್ಟೆಯಲ್ಲಿ ಕ್ಯಾಶ್ ಹೋಲ್ಡ್ ಮಾಡೋದಕ್ಕೂ ಕೂಡ ನಿಮಗಿಲ್ಲಿ ಅವಕಾಶ ಇದೆ. ಇನ್ನು ಗಳಿಕೆಯ ಬಗ್ಗೆ ನೋಡೋದಾದರೆ ತೆರಿಗೆ ವಿಚಾರವಾಗಿ PMSಗಳಿಗೆ ಹೋಲಿಕೆಯನ್ನು ಮಾಡಿದರೆ ಮ್ಯೂಚುವಲ್ ಫಂಡ್ಗಳು ಉತ್ತಮ. ಮ್ಯೂಚುವಲ್ ಫಂಡ್ಗಳಿಂದ ಹಣ ವಿತ್ಡ್ರಾ ಮಾಡುವಾಗ ಮಾತ್ರ ತೆರಿಗೆ ಅನ್ವಯ ಆಗುತ್ತೆ. ಆದರೆ PMSನಲ್ಲಿ ಹೂಡಿಕೆದಾರರು ಸ್ಟಾಕುಗಳ ಮಾರಾಟ ಅಥವಾ ಡಿವಿಡೆಂಡ್ಗಳ ಮೇಲೂ ಕೂಡ ತೆರಿಗೆಯನ್ನು ಪಾವತಿಸಬೇಕಾಗುತ್ತೆ. PMSನಲ್ಲಿ ಆಗಾಗ್ಗೆ ಮಾರಾಟ ಮತ್ತು ಖರೀದಿಯನ್ನು ಮಾಡಿದರೆ ತೆರಿಗೆಯನ್ನು ವಿಧಿಸುವ ಸಾಧ್ಯತೆ ಕೂಡ ಇದೆ. ಇದರಿಂದ ಕಾಂಪೌಂಡಿಂಗ್ ಪ್ರಾಸೆಸ್ ಕುಂಠಿತವಾಗುತ್ತೆ. ಆದರೆ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಗಳು ಇಂತಹ ತೆರಿಗೆಯನ್ನು ಉಳಿಸೋದಕ್ಕೆ ಅವಕಾಶ ಇದೆ. ಇನ್ನು PMS ಅನ್ನೋದು ವೈಯಕ್ತಿಕ ಸ್ಟ್ರಾಟಜಿಯನ್ನು ಬಯಸುವ ಹೈ ನೆಟ್ವರ್ತ್ ಹೂಡಿಕೆದಾರರಿಗೆ ಇರುವಂತಹ ನಿಯಂತ್ರಿತ ಹೂಡಿಕೆಯ ವಿಧಾನ. ಆದಾಗ್ಯೂ ಕೂಡ ನೀವು ಈ ಹೂಡಿಕೆಯ ಮೇಲೆ ನಿಗಾ ವಹಿಸಬೇಕಾಗುತ್ತೆ. ಸಮರ್ಥವಾದ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ತಂಡದಿಂದ ಸಲಹೆಯನ್ನು ಕೂಡ ನೀವು ಪಡಿಬೇಕಾಗುತ್ತೆ. ಈ ಸಲಹೆಯ ಮೇರೆಗೆ ನಿಮ್ಮ ಅಸೆಟ್ಗಳು ಮತ್ತು ಹಣಕಾಸು ಯೋಜನೆಗಳನ್ನು ನೀವು ರೂಪಿಸಬೇಕಾಗುತ್ತೆ. PMSನಲ್ಲಿ ಹೂಡಿಕೆಗೆ ಹೆಚ್ಚಿನ ಶುಲ್ಕ ಕೂಡ ಬೇಕಾಗುತ್ತೆ. ಹಾಗೆಯೇ ತೆರಿಗೆ ಪ್ರಮಾಣ ಕೂಡ ಇಲ್ಲಿ ಜಾಸ್ತಿನೇ ಇರುತ್ತೆ. ಹೀಗಾಗಿ PMS ಸೇವಾದಾತರನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೂ ಮೊದಲು PMS ಫಂಡ್ಗಳ ಮ್ಯಾನೇಜ್ಮೆಂಟ್ ಶುಲ್ಕದ ಬಗ್ಗೆಯೂ ಕೂಡ ನೀವು ತಿಳಿದುಕೊಳ್ಳಬೇಕಾಗುತ್ತೆ. ಇದು ಸಾಮಾನ್ಯವಾಗಿ ಶೇಕಡ 1 ರಿಂದ 3ರಷ್ಟು ಇರುತ್ತೆ. ಹೆಚ್ಚುವರಿಯಾಗಿ ಎಂಟ್ರಿ ಲೋಡ್ ಚಾರ್ಜ್ ಮತ್ತು ಆಡಳಿತ ವೆಚ್ಚ ಕೂಡ ಇಲ್ಲಿ ಅನ್ವಯ ಆಗುತ್ತೆ. ಮ್ಯೂಚುವಲ್ ಫಂಡ್ಗಳು ಮತ್ತು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಎರಡೂ ಕೂಡ ನಿಯಂತ್ರಿತ ಹೂಡಿಕೆಗಳೇ ಆಗಿವೆ. ಇವು ಹೂಡಿಕೆದಾರರು ಅವರವರ ಹಣಕಾಸು ಗುರಿಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ನೆರವಾಗುತ್ತೆ. ಕಡಿಮೆ ರಿಸ್ಕ್ ಮತ್ತು ಕಡಿಮೆ ವೆಚ್ಚದ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಬಯಸುವ ಚಿಲ್ಲರೆ ಹೂಡಿಕೆದಾರರಿಗೆ ಮ್ಯೂಚುವಲ್ ಫಂಡ್ಗಳೇ ಸೂಕ್ತವಾಗುತ್ತೆ. ಅದೇ ಹೆಚ್ಚು ಸೂಕ್ತ ಆಗುತ್ತೆ. ಮತ್ತೊಂದು ಕಡೆ PMS ಫಂಡ್ಗಳು ಹೆಚ್ಚು ರಿಸ್ಕಿ ಕೂಡ, ಹಾಗೆಯೇ ಹೆಚ್ಚಿನ ರಿಟರ್ನ್ಸ್ ಕೂಡ ಕೊಡುತ್ತೆ. ಕಸ್ಟಮೈಸ್ಡ್ ಪೋರ್ಟ್ಫೋಲಿಯೋ ಬಯಸುವ ಹೈ ನೆಟ್ವರ್ತ್ ವ್ಯಕ್ತಿಗಳಿಗೆ ಇವು ಸೂಕ್ತ. ವ್ಯಕ್ತಿಗತ ಗಮನ, ತಜ್ಞರ ಸಲಹೆ ಮತ್ತು ಉತ್ತಮವಾದ ಪರ್ಫಾರ್ಮೆನ್ಸ್ ಕೊಡೋದ್ರಿಂದ PMSಗಳು ಕನಿಷ್ಠ 50 ಲಕ್ಷ ರೂಪಾಯಿಯನ್ನು ಹೂಡಿಕೆ ಮಾಡೋರಿಗೆ ಉತ್ತಮವಾದ ಆಯ್ಕೆ ಆಗಿದೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.